ನಟ ದರ್ಶನ್ಗೆ ಬೇಲ್ ಮಂಜೂರು ಆಗ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳ ಸಂಭ್ರಮ ಕೂಡ ದುಪ್ಪಟ್ಟಾಗ್ತಾ ಇದೆ. ಇನ್ಫ್ಯಾಕ್ಟ್ ಆಸ್ಪತ್ರೆ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಖುಷಿಯಿಂದ ದರ್ಶನ್ ಪರವಾದಂತಹ ಘೋಷವಾಕ್ಯಗಳನ್ನು ಮೊಳಗಿಸ್ತಾ ಇದ್ದಾರೆ. ಈ ಬೆನ್ನಲ್ಲಿ ಅನೇಕ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಎಸ್ ಆಸ್ಪತ್ರೆ ಬಳಿ ದರ್ಶನ್ ಫ್ಯಾನ್ಸ್ ಬರ್ತಾ ಇದ್ದಾರೆ, ಜಮಾಯಿಸ್ತಾ ಇದ್ದಾರೆ. ಡಿ ಬಾಸ್ ಅನ್ನುವಂತಹ ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಪಟಾಕಿಯನ್ನ ಸಿಡಿಸ್ಬಿಟ್ಟಿದ್ದಾರೆ. ನೋಡಿ, ಇದೊಂದು ಎಡವಟ್ಟು ಮಾಡಬಾರ್ದಾಗಿತ್ತು. ಆಸ್ಪತ್ರೆ ಆವರಣದ ಸುತ್ತಮುತ್ತ 150 ಮೀಟರ್ಗೂ ಹೆಚ್ಚು ಈ ಥರದಕ್ಕೆಲ್ಲ ಅವಕಾಶನೇ ಇಲ್ಲ. ಅದು ಅಫೆನ್ಸ್. ಅದು ಪಟಾಕಿ ಸಿಡಿಸಿದ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿ ಬಂತು. ಆಸ್ಪತ್ರೆಗೆ ದರ್ಶನ್ ಆಪ್ತ ನಟ ಧನ್ವೀರ್ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ವಿ ಹರಿಕೃಷ್ಣ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಖುಷಿ ಇರಲಿ, ಸಂಭ್ರಮ ಇರಲಿ, ನೀವು ಆರಾಧಿಸೋರಿಗೆ ಕಾನೂನಾತ್ಮಕ ಸಂಕಷ್ಟದಿಂದ ದೂರ ಆಗಿದ್ದಾರೆ, ಕರೆಕ್ಟು. ಬಟ್ ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಕಾನೂನು ಸಂಕಷ್ಟ ಎದುರಾಗತ್ತೆ. ನೋಡಿ, ಈ ಅಭಿಮಾನಿಗೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ. ಆತನಿಗೆ ಅದನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ಏನು ಮಾಡಿದ್ದಾನೆ, ಪಟಾಕಿ ಅಂಗಡಿಗೆ ಹೋಗಿ ಶಾರ್ಟ್ಸ್ ತಂದಿದ್ದಾನೆ. ಆ ಶಾರ್ಟ್ಸ್ ಹಚ್ತಾ ಇದ್ದಾಗೆ ಅಲ್ಲೇ ಇದ್ದಂತಹ ಪೊಲೀಸರಿಗೂ ಕೂಡ ಇದು ಆಘಾತ ಆಗುತ್ತೆ. ಬಿಕಾಸ್ ಇದರ ನಿರೀಕ್ಷೆಯಲ್ಲಿ ಅವ್ರು ಇರಲಿಲ್ಲ. ಆಸ್ಪತ್ರೆ ಆವರಣದಲ್ಲಿ ಇದನ್ನೆಲ್ಲ ಮಾಡೋದು ಬಹಳ ದೊಡ್ಡ ಅಫೆನ್ಸು. ಒಂದು ಪೊಲ್ಯೂಷನ್ನು, ಇನ್ನೊಂದು ಬಹಳ ಸೆನ್ಸಿಟಿವ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ರೋಗಿಗಳು ಒಳಗಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ವಶಕ್ಕೆ ಪಡೆದಂತಹ ಅಭಿಮಾನಿ ಎಲ್ಲಿ ಅವನು, ಮತ್ತೆ ಯಾಕೆ ಹಿಂಗೆ ಮಾಡ್ದ ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಸದ್ಯಕ್ಕೆ ಸ್ಥಳದಲ್ಲಿ ಅಭಿಮಾನಿಗಳು ಇನ್ನೂ ಬರ್ತಾ ಇದ್ದಾರಾ ಅಥವಾ ಸಂಖ್ಯೆ ಕಡಿಮೆ ಆಗಿದೆಯಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಪಟಾಕಿ ಹಚ್ಚಿದಂಥ ಅಭಿಮಾನಿ ಬೆಂಗಳೂರಿನವರೇ. ಬೈಕ್ನಲ್ಲಿ ಬಂದಂಥ ಇಬ್ಬರು ಬಂದ ತಕ್ಷಣವೇ ಪಟಾಕಿ ಹಚ್ಚಿ ಓಡಿ ಹೋಗ್ತಾರೆ. ತಕ್ಷಣವೇ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದಂಥ ಆಸ್ಪತ್ರೆ ಸಿಬ್ಬಂದಿ ಪಟಾಕಿನ ಹಚ್ಚಬಾರ್ದು ಅಂತ ಹೇಳಿದ್ರು ಕೂಡ ಅವರು ಪಟಾಕಿನ ಹಚ್ಚಿದ್ರು. ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಆಯಿತು. ಸದ್ಯಕ್ಕೆ ಈಗ ಆಸ್ಪತ್ರೆ ಮುಂಭಾಗ ಹೇಗಿದೆ ಅಂತ ತೋರಿಸ್ತೀನಿ. ಆಸ್ಪತ್ರೆಯಲ್ಲಿ ಮುಂಭಾಗಕ್ಕೆ ಬರ್ತಾ ಇರುವಂಥ ಅಭಿಮಾನಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಯಾಕೆಂದರೆ ಬೆಳಿಗ್ಗೆ ಮಧ್ಯಾಹ್ನದ ವೇಳೆಯಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದರು, ಅವರನ್ನು ಚದುರಿಸುವಂಥ ಕೆಲಸಕ್ಕೆ ಮುಂದಾದರು. ಪೊಲೀಸರು ಇಲ್ಲೇ ಇರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಬಂದಂಥ ಅಭಿಮಾನಿಗಳು ಏನಾದರೂ ಪಟಾಕಿ ಸಿಡಿಸೋದಾಗಲಿ, ಬೇರೆ ರೀತಿಯಾದ ಸೆಲೆಬ್ರೇಷನ್ ಮಾಡೋದಾಗಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅವರನ್ನು ಕಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಆಸ್ಪತ್ರೆ ಮುಂಭಾಗದಲ್ಲಿ ಯಾವುದೇ ರೀತಿಯಂಥ ಪಟಾಕಿಯನ್ನು ಸಿಡಿಸಬಾರ್ದು, ಸೂಕ್ತ ಅಲ್ಲ, ಸೂಕ್ಷ್ಮ ಪ್ರದೇಶ ಅಂತ ಇದ್ದರೂ ಕೂಡ ಅದನ್ನು ತಿಳಿದೇನೆ ಪಟಾಕಿಯನ್ನು ಹಚ್ಚಿದ್ರು. ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಸದ್ಯಕ್ಕೆ ಪೊಲೀಸರು ಇಲ್ಲಿ ನಿಯೋಜನೆ ಇರುವಂಥದ್ದು, ಯಾರು ಕೂಡ ಅಭಿಮಾನಿಗಳಲ್ಲಿ ಗುಂಪುಗೂಡುವಂಥದ್ದು, ಇನ್ನಿತರ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಭಿಮಾನಿಗಳು ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ, ಅಂದರೆ ಮಧ್ಯಾಹ್ನದಿಂದನೂ ಕೂಡ ಬಿಜೆಎಸ್ ಆಸ್ಪತ್ರೆಗೆ ಬಂದು ಜೈಕಾರವನ್ನು ಕೂಗುವಂಥದ್ದೆಲ್ಲವೂ ಕೂಡ ಮಾಡಿದ್ರು. ಜೊತೆಗೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಕೂಡ ಬಂದಿದ್ದಾರೆ. ಧನ್ವೀರ್ ಸೇರಿದಂತೆ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು ಕೂಡ ಈಗಾಗಲೇ ಆಸ್ಪತ್ರೆ ಒಳಭಾಗದಲ್ಲಿ ಇರುವಂಥದ್ದು. ಹೀಗಾಗಿ ಪೊಲೀಸರು ಯಾವುದೇ ರೀತಿಯಂಥ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಡದೆ ಗುಂಪುಗೂಡುವಂಥ ಅಭಿಮಾನಿಗಳನ್ನು ಚದುರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಮಮತಾ, ಅಂದಾಜಿಗೆ ಎಷ್ಟು ಪೊಲೀಸರ ನಿಯೋಜನೆ ಅಲ್ಲಾಗಿದೆ ಲೋಕೇಶ್? ಮಮತಾ, ಈಗಾಗಲೇ ಇಬ್ಬರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಸಿಬ್ಬಂದಿಯನ್ನು ಈಗಾಗಲೇ ಭದ್ರತೆಗೆ ನಿಯೋಜನೆಯನ್ನು ಮಾಡಲಾಗಿತ್ತು. ಯಾಕೆಂತಂದರೆ ಜಾಸ್ತಿ ಜನ ಸೇರಿದ್ರು. ಆಗ ನೋಡಿದಂಥ ಸಂದರ್ಭದಲ್ಲಿ ಜಾಸ್ತಿ ಜನ ಗುಂಪುಗೂಡ್ತಾರೆ ಎನ್ನುವಂಥದ್ದನ್ನು ಅರಿತಂಥ ಪೊಲೀಸರು ಇನ್ನೊಂದಷ್ಟು ಜನರನ್ನು ಕರೆಸ್ಕೊಂಡು ಆಗಲೇ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡ್ರು. ಸದ್ಯಕ್ಕೆ ಈಗ ಇರುವಂಥ ಮಾಹಿತಿ ಪ್ರಕಾರವಾಗಿ ಇಲ್ಲಿಗೆ ಬರ್ತಕ್ಕಂಥ ಅಭಿಮಾನಿಗಳ ಸಂಖ್ಯೆಯಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಆಗಿದೆ ಎನ್ನುವಂಥದ್ದು. ಅವರು ಇನ್ನೇನು ಅಂದರೆ ಡಿಸ್ಚಾರ್ಜ್ ಆಗುವಂಥ ವೇಳೆಗೆ ಜಾಸ್ತಿ ಜನ ಸೇರ್ಬೋದು. ಹಾಗಾಗಿ ಬಂದಂತಹ ಅಭಿಮಾನಿಗಳು ಆಸ್ಪತ್ರೆ ಮುಂಭಾಗ ನಿಲ್ಲುವಂಥದ್ದು, ನೋಡುವಂಥದ್ದು, ಹೋಗುವಂಥದ್ದನ್ನು ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ 150ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಈಗಾಗಲೇ ನೇಮಕವನ್ನು ಮಾಡಿದ್ರು. ಅಲ್ಲಲ್ಲಿ ಪಾಯಿಂಟ್ ವೈಸ್ ಮಾಡಿಕೊಂಡು, ಅಂದರೆ ಆಸ್ಪತ್ರೆಯ ಮುಂಭಾಗ ಮತ್ತು ಎಂಡಿಂಗ್ ಗೇಟು ಮಧ್ಯಭಾಗದಲ್ಲಿ ಸೇರಿದಂತೆ ಆ ಭಾಗಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಈ ಥರ ಘಟನೆಗಳು, ಇನ್ನಿತರ ಚಟುವಟಿಕೆಗಳು ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಥರದ ಎಡವಟ್ಟುಗಳನ್ನು ಯಾವುದೇ ಆಸ್ಪತ್ರೆ, ಈ ಆಸ್ಪತ್ರೆ ಅಂತ ಎಲ್ಲೆಲ್ಲೂ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಬಹಳ ಸೂಕ್ಷ್ಮ ಪ್ರದೇಶ ಅಂತ ಅಷ್ಟು ಝೋನನ್ನು, 150 ಮೀಟರ್ಗೂ ಹೆಚ್ಚು ಝೋನನ್ನು ಕನ್ಸಿಡರ್ ಮಾಡಿರ್ತಾರೆ. ಇದು ಅಫೆನ್ಸ್ ಆ್ಯಕ್ಚುಲಿ.